ಹುಬ್ಬಳ್ಳಿಯಲ್ಲಿ ನಡೆದಂಥ ಅಂಜಲಿ ಹತ್ಯೆ ಪ್ರಕರಣ ಇವಾಗ ಸಾಕಷ್ಟು ಸಂಚಲನ ಮೂಡಿಸಿದೆ. ಇವಾಗ ನಾವು ಹುಬ್ಬಳ್ಳಿಯ ವೀರಾಪುರ ಓಣಿಯ ಅಂಜಲಿಯವರ ಮನೆಯಲ್ಲಿದ್ದೇವೆ. ಇಡೀ ಮನೆಯಲ್ಲಿ ಒಂದು ಸೂತಕದ ಛಾಯೆ ಆವರಿಸಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಕುಟುಂಬಸ್ಥರು ಏನು ಮುದ್ದಾದ ಮಗಳನ್ನು ಕಳೆದುಕೊಂಡು ಸಾಕಷ್ಟು ಆಕ್ರಂದನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಒಂದು ಜಾಗದಲ್ಲಿ ಏನು ಹಂತಕ ಬಂದು ಅವಳ ಮೇಲೆ ಹಲ್ಲೆ ಮಾಡಿದ್ದ. ಇವಾಗ ಅಲ್ಲಿ ಆರತಿ ಹೆಚ್ಚಿಯನ್ನು ಇಟ್ಟಿದ್ದಾರೆ. ಇದೇ ಒಂದು ಸ್ಥಳದಲ್ಲೇ ಬಂದು ಆತ ಹಲ್ಲೆ ಮಾಡಿ ಕೊಲೆ ಮಾಡಿ ಹೋಗಿದ್ದ. ಹೀಗಾಗಿ ಸಾಕಷ್ಟು ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿತ್ತು. ನಮ್ಮ ಜೊತೆಗೆ ಮಾತನಾಡಲು ಏನು ಅವ್ರ ಕುಟುಂಬಸ್ಥರಿದ್ದಾರೆ, ಅವರನ್ನು ಕೇಳೋಣ. ಅಮ್ಮ ಹೇಳಮ್ಮ. ನನ್ನ ಸೊಸೆ ಅಕ್ಕ ಆಗ್ಬೇಕ್ರಿ. ಅವರು ಕ್ಯಾಂಟ್ರಿನ್ ಕೆಲ್ಸಕ್ಕೆ ಹೋಗ್ತಿದ್ರಿ. ಹೋಗಿ ಮನೆ ನಡೆಸ್ತಿದ್ಲಿ ರೀ ಹುಡುಗಿ. ಅದು ನೀನು ಮನೆ ಅದೇ ಥರನ ಕ್ಯಾಂಟ್ರಿನ್ಗೆ ಹೋಗಿ ಊಟ ಮಾಡಿ ಬಂದು ಮಕ್ಕೊಂಡಾಳ್ರಿ. ಆಕಿ ಮಕ್ಕೊಂಡ್ರೆ ಇವು 3 ಹುಡುಗರು ಇದ್ರು. ನನ್ನ ಸೊಸೆ ನನ್ನ ಮನೆಯಾಗ ಅದಾಳೆ. 2 ಹುಡುಗರು ತೊಗೊಂಡು ಮುದುಕಿ ಮಕ್ಕೊಂಡಿದ್ಲು. ಮಕ್ಕೊಂಡಾಗ ಬೆಳಗಿನ ಜಾವ 5:20ಕ್ಕೆ ಬಂದಾರ್ರಿ ಅವ್ರು. ಬಂದು ಕದ ಬಡ್ದಾಗ ಕೆಲ್ಸಕ್ಕೆ ಕರೆಯಾಕತ್ತಾರಂತೇಳಿ ಹುಡುಗಿ ತೆಗಿಬೇಡ ಅಂದಳು. ನನ್ನ ಸೊಸೆ ತೆಗಿಬೇಡ ಅಂದ್ಕೊಳ್ಳೇನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಲ್ಲ ಯಾರ ಕೆಲ್ಸಕ್ಕೆ ಕರೆಯಾಕ್ತಾರಂತ ಹುಡುಗಿ ಕದ ತೆಗೆದು ಕೂಡ ನಾವು ಹುಡುಗಿಗೆ ಹೇಳೋದು ಏನು ಕೇಳೋಣ, ಮದುವೆ ಆಗ್ತೇನೆ ನೀನು, ಮದುವೆ ಆಗ ನನಗೆ, ಇಲ್ಲಾಂದ್ರೆ ನಾ ಮೈಸೂರಿಗೆ ಹೊಂಟೇನು ಬಾ ಅಂತ ಕರ್ದಾನಂತ್ರಿ. ಕರ್ಕೊಳಕೇನಂದ, ಇಲ್ಲ ನಾ ಬರೋದಿಲ್ಲ, ನಮ್ಮಮ್ಮ ತಂಗಿಗೆ ಬಿಟ್ಟು ನಾ ಬರೋದಿಲ್ಲ ಅಂದಾಳೆ. ಅಂದ್ಕೊಳ್ಳೆ ನಾನು ನಿರಂಜನ್ ಮಗಳಿಗೆ ಹೆಂಗೆ ಸಾಯ್ಬಿಡ್ದೇನೆ, ನಾನು ನಿನಗೂ ಹಂಗೆ ಚಾಕು ಹಾಕ್ತೇನೆ ಅಂತೇಳಿ ಹೇಳ್ಕೊಂಡು ಹೋಗಿ ಹುಡುಗಿಗೆ ಅಲ್ಲೇ ಚಾಕು ಹಾಕ್ಯಾನ್ರಿ. ಆಕೆ ಹಂಗೆ ಜೋತಾಡ್ಕೊಂಡು ಬರ್ತಾನಂದ್ರೆ ಇಲ್ಲಿ ತೊಗೊಂಬಂದು ಕ್ಯಾಸ್ ಕುತ್ತಿಗೆಗೂ ಚಾಕು ಹಾಕ್ಬಿಟ್ಟನ್ರಿ. ಹಾಕಿದಾಗ 5:20 ಆಗಿತ್ತು ಟೈಮ್. ನನಗೆ ಇವ್ರು ಫೋನ್ ಹಚ್ಚಿದ್ರಿ. ಫೋನ್ ಹಚ್ಚಿ ಬಂದು ನೋಡುವಾಗ ಹುಡುಗಿನ ಶವಾನ ಹೋಗ್ಬಿಟ್ಟೈತ್ರಿ. ಇಲ್ಲೇ ನಾನು ನಿಂತ ಸ್ಪಾಟ್ ಮ್ಯಾಗ ನೀರು ಹಾಕಿದ ಕೂಡ ಜಲ್ಮನ ಹೋಗ್ಬಿಟ್ಟೈತ್ರಿ. ಅಂಥವ ಮನುಷ್ಯನ್ಗೆ ನಮ್ಮ ಮಗಳಿಗೆ ಆಗ್ದಂಗೆ ಯಾರಿಗೂ ಆಗ್ಬಾರ್ದ್ರಿ. ಅವ್ನಿಗೆ ಎನ್ಕೌಂಟ್ರ್ ಆಗ್ಬೇಕ್ರಿ. ಈ ಥರ ಶಾಲೆ ಒಳಗೆ ಹೋಗೋ ಮಕ್ಕಳು, ಬಡವ್ರ ಮಕ್ಕಳಿಗೆ, ನಾವು ಬಡವ್ರಿಗೆ ದುಡ್ಕೊಂಡು ತಿನ್ನೋರು, ನಾವು ಬಿಟ್ಟು ಹೋಗ್ತೇವೆ ನಮ್ಮ ಮಕ್ಕಳನ್ನ. ಈ ಥರ ಇವರು ಬಡವ್ರು, ನಾವು ಏನು ರಾಜಕೀಯ ಆಳೋರಲ್ಲ, ನಮ್ಮ ಮನೆಗೆ ಯಾರು ಗಂಡು ಮಕ್ಕಳಿಲ್ಲ, ದ್ವೇಷ ಇತ್ತು ಅನ್ನಂಗಿಲ್ಲ. ಈ ರೀತಿ ಯಾಕೆ ಮಾಡ್ಯಾನಂತ ಇದನ್ನು ನಾವು ಎನ್ಕ್ವೈರಿ ಮಾಡ್ಬೇಕ್ರಿ. ನೀವು ಯಾರು ಇದರಿಂದ ಅದಾರ, ಇದು ಎಲ್ಲ ವಿಚಾರಣೆ ನಮಗೆ ಬೇಕು. ನಮ್ಮ ಮಗಳಿಗೆ ಆಗಿದ್ದ ಪರಿಸ್ಥಿತಿ ಯಾರಿಗೂ ಆಗ್ಬಾರ್ದು. ಶಾಲೆ ಒಳಗೆ ಬಿಗಿ ಬಂದೋಬಸ್ತ್ ಆಗ್ಬೇಕು, ಕಾನೂನು ಕ್ರಮ ತೊಗೋಬೇಕ್ರಿ. ಇದ್ರಲಿಂತ್ರ ನಮ್ಮ ಮಕ್ಕಳಿಗೆ ಆಗಿದ್ದ ಪರಿಸ್ಥಿತಿ ಯಾವ ಮಕ್ಕಳಿಗೆ ಆಗ್ಬಾರ್ದು. ನಾವು ಬಡವ್ರಿ, ನಾವು ದುಡ್ಕೊಂಡು ತಿನ್ನೋರು, ನಮಗೆ ಸಹಕಾರ ಬೇಕ್ರಿ. ನಮಗೆ ಯಾವ ದುಡ್ಡಿನ ಆಸೆ ಇಲ್ಲ, ನಮಗೆ ಯಾವ ದುಡ್ಡು ಬೇಡ, ನಮಗೆ ನಿಮ್ಮ ಮನೆ ಬೇಡ. ನಾವು ರೋಡ್ ಮ್ಯಾಗ ಬೀಳ್ತೇವೆ. ನಮ್ಮ ಮಗಳಿಗೆ ನ್ಯಾಯ ಸಿಗ್ಬೇಕು. ನಮ್ಮ ಮಗಳಿಗೆ ಆಗಿದ್ದ ಪರಿಸ್ಥಿತಿ ಯಾವ ಮಕ್ಕಳಿಗೆ ಆಗ್ಬಾರ್ದು. ಎಲ್ಲರೂ ಬಡವ್ರು ಭಾಳ ಅದೇವಿ, ನಾವು ದುಡ್ಡು ತಿನ್ನೋರದೇವಿ. ಊರಾಗ 4 ಮಂದಿ ಒಳಗೆ ಈಕಿ ದೊಡ್ಡ ಮಗಳ್ರಿ. 2ನೇದಕ್ಕಿ ನನ್ನ ಸೊಸಿ ರೀ. ಇನ್ನೂ 2 ಮಕ್ಳು ಅದಾವ್ರಿ, ಸಾಲಿ ಕಲಿತಾರ. ಹೋಗ್ಬೇಕು 10ನೇ ಹೋಗ್ಬೇಕು, 9ನೇ ಸಾಲಿ ಕಲಿತಾಳ್ರಿ. ತಂದೆ ನೋಡ್ಕೊತಿದ್ನಂದ್ರೆ ನೋಡ್ಕೊಳಕತ್ತಿಲ್ರಿ. ಮಕ್ಕಳು ಸಣ್ಣ ಇದ್ದಾಗನ ಅವ್ರ ಅಮ್ಮ ಜಾಪಾನ್ ಮಾಡ್ಯಾಳ್ರಿ. ಅವ್ರಿಗೆ ತಂದಿದ್ದೇನು ಸಹಕಾರ ಇಲ್ಲ, ಯಾರ್ದು ಸಹಕಾರ ಇಲ್ಲ ಅವ್ರಿಗೆ. ಆ ಹುಡುಗಿಲಿಂತ್ರ ಮನೆ ನಡೆಯಾಕತ್ತಿತ್ತು ರೀ. ಆ ಹುಡುಗಿ ಕ್ಯಾಂಟ್ರಿನ್ ಕೆಲ್ಸಕ್ಕೆ ಹೋಗಿ ಮಕ್ಕಳು ಸಾಕ್ತಿದ್ಲಿ. 2 ಮಕ್ಕಳಿಗೆ. ಒಂದು ಸೊಸಿ ನನ್ನ ಮನೆಯಾಗಿದ್ದಳ್ರಿ. ಆ ಮುದುಕಿ ಸ್ವಲ್ಪ ಮಟ್ಟದ ಕೆಲ್ಸಕ್ಕೆ ಹೋಗ್ತಿದ್ದಳ್ರಿ. ಇವಾಗ ಆ ಮಕ್ಕಳಿಗೆ ಯಾರು ನೋಡೋರಿಲ್ಲ. ಆ ಮಕ್ಕಳು ಮನೆ ಎಲ್ಲ ಬಾಡಿಗೆ ಮನೆ ಐತ್ರಿ. ಅವ್ರ ಕಷ್ಟ ಪ್ರಾಬ್ಲಮ್ ಭಾಳ ಐತಿ ಸರ್. ಆ ಮಗಳು ಏನು ಮಾಡಿದ್ರು, ಇವ್ರು ಯಾಕೆ ಹಿಂಗೆ ಮಾಡಿದ್ರು, ಆ ಮಗಳಿಂತ್ರ ಏನು ದ್ವೇಷ ಇವ್ರಿಗೆ. ಆ ಮಗಳು ಮದುವೆ ಮಾಡ್ಕೊಳಕ್ಕೆ ಒಲ್ಲೆ ಅಂದ್ರೆ ಯಾಕೆ ಈ ರೀತಿ ಮಾಡಬೇಕು? ದೊಡ್ಡವ್ರಿಗೆ ಕರೆಸಿ ಹೇಳ್ಬೇಕಿತ್ತಲ್ಲ, ನಿಮ್ಮ ಮಗಳು ಹಿಂಗೆ ಬೇಕು, ನಮಗೆ ಹಿಂಗೆ ಆಗಬೇಕು ಅಂತ. ಅವ್ರ ಮನೆಯವ್ರಿಗೆ ಆದರೂ ಹೇಳ್ಬೋದಲ್ಲ. ಎಷ್ಟು ಜನ ದೊಡ್ಡವ್ರು ಅದ್ರಿ, ನಿಮ್ಮಂಥವ್ರಿಗೆ ಹೇಳ್ಬೇಕಲ್ಲ. ಇವರು ನಮಗಿಂತ ಹುಡುಗಿ ಹಿಂಗೆ ಮಾಡ್ಕೊತೇವೆ ಅಂತ ಹೇಳ್ಬೇಕು ಒಂದು ಮಾತು. ಹುಡುಗಿಗೆ ಹಿಂಗೆ ಜೀವ ತೊಗೊಂಡ್ರೆ ಅವ್ರಿಗೇನು ಸಿಗ್ತೈತಿ ಹೇಳ್ರಿ? ಆರೋಪಿಗೆ ಎನ್ಕೌಂಟ್ರ್ ಆಗಲೇಬೇಕು. ಆಮೇಲೆ ಸರ್ಕಾರಿ ಶಾಲೆ ಎಲ್ಲೆಲ್ಲದಾವ, ಎಲ್ಲರೂ ಬಡ ಮಕ್ಕಳು ಶಾಲೆ ಕಲಿತಾರೆ. ಅವ್ರಿಗೆ ಸಹಕಾರ ಬೇಕು. ನಮ್ಮ ಮಗಳಿಗೆ ಆಗಿದ್ದ ಪರಿಸ್ಥಿತಿ ಯಾರಿಗೂ ಆಗಬಾರ್ದು. ಆಕಿ ಶಾಲೆ ಬಿಟ್ಟಿದ್ಲು ಸರ್. ಶಾಲೆ ಬಿಟ್ಟು ಕೆಲ್ಸಕ್ಕೆ ಹೋಗಕತ್ತಿದ್ಲು. ಆಕಿನ್ಲಿಂತ್ರ ಮನೆ 2 ಮಕ್ಕಳು ಶಾಲೆ ಕಲಿಯಾಕತ್ತಾರ ರೀ. ಒಬ್ಬೇಕು 10ನೇತ. ಎಲ್ಲರಿಗೂ ರಕ್ಷಣೆ ಆಗ್ಬೇಕ್ರಿ. ಆ ಹುಡುಗಿನೂ 10ನೇತ ಶಾಲೆ ಕಲ್ತಿದ್ಲು ರೀ. ಕಂಪ್ಯೂಟರ್ ಹಚ್ಚಿದ್ರು. ಮನೆ ಪ್ರಾಬ್ಲಮ್ ಸಲುವಾಗಿ ಹುಡುಗಿ ಬಿಟ್ಬಿಟ್ಲ ರೀ. ನಾ ದುಡಿಬೇಕಂತೇಳಿ. ಈಗ ದುಡಿಯೋ ಮಗಳ ಹೋಗ್ಯಾಳಂದ್ರೆ ಅವ್ರ ಮನೆತನ ಹೆಂಗೆ ನಡಿಬೇಕ್ರಿ? ಈ ರೀತಿ ಇನ್ನೊಬ್ರಿಗೆ ಯಾರಿಗೂ ಆಗ್ಬಾರ್ದು. ಈಗ ಇದು ಫ್ಯಾಮ್ಲಿನ ಪೂರ ರೋಡ್ ಮ್ಯಾಗ ನಿಂತಂಗ್ರಿ. ಬಾಡಿಗೆ ಮನೆಯವರು ಮನೆ ಖಾಲಿ ಮಾಡಂತಾರೆ. 3,000 ರೂಪಾಯಿ ಬಾಡಿಗೆ ಪೇಮೆಂಟ್ ಕಟ್ಬೇಕು. ಆ ಹುಡುಗಿಲಿಂತ್ರನ ಜೀವನ ಆಗಾಕತ್ತಿತ್ತು. ಅದಕ್ಕೆ ಇದ್ರಲಿಂತ್ರ ಯಾರು ಏನು ಮಾಡ್ಯಾರ, ಅದಕ್ಕೆ ಎಲ್ಲ ಎನ್ಕ್ವೈರಿ ಆಗ್ಬೇಕ್ರಿ. ಆಮ್ಯಾಗ ಅವ್ನಿಗೆ ಎನ್ಕೌಂಟ್ರ್ ಆಗಲೇಬೇಕು. ಈ ರೀತಿ ಯಾವ ಮಕ್ಕಳಿಗೂ ಆಗ್ಬಾರ್ದ್ರಿ. ದಯವಿಟ್ಟು ಈ ರೀತಿ ಸಹಾಯ ಮಾಡಿರಿ. ನಮಗೆ ಹಣದ ಸಹಾಯ ಬೇಡ, ನಮಗೆ ಅವ್ನಿಗೆ ಎನ್ಕೌಂಟ್ರ್ ಆಗ್ಬೇಕು, ನಮಗೆ ನ್ಯಾಯ ಸಿಗ್ಬೇಕು ರೀ. ಒಟ್ಟಾರೆ ಹೇಳ್ಬೇಕಂತಂದರೆ ಆರೋಪಿಗೆ ಏನು ಎನ್ಕೌಂಟರ್ ಮಾಡಬೇಕು. ನಮಗೆ ಯಾವುದೇ ರೀತಿಯಿಂದ ಹಣದ ಸಹಾಯ ಬೇಡ. ಆದರೆ ಅಂಜಲಿಯಿಂದ ನಮ್ಮ ಮನೆತನ ನಡೀತಿತ್ತು. ಇವಾಗ ಅಂಜಲಿ ಇಲ್ಲಕ್ಕಾಗಿ ನಮ್ಮ ಬದುಕು ಇವಾಗ ಬೀದಿಗೆ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಆರೋಪಿಗೆ ಎನ್ಕೌಂಟರ್ ಮಾಡಬೇಕಂತೇಳಿ ಕುಟುಂಬಸ್ಥರ ಒತ್ತಾಯವಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.